ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ವ್ಲಾಗ್ಸ್. ಇವತ್ತು ನಾನು ಹೋಗ್ತಾ ಇರೋದು ಯಡಿಯೂರಿಗೆ. ಯಡಿಯೂರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಲ್ಲಿ ಇರೋದು. ಯಡಿಯೂರು ಕುಣಿಗಲಿಂದ 21 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ತುಮಕೂರಿಂದ 61 ಕಿಲೋಮೀಟರ್, ಹಾಗೆ ಬ್ಯಾಂಗ್ಳೂರಿಂದ 98 ಕಿಲೋಮೀಟರ್ ಆಗುತ್ತೆ. ನಾನು ಬಂದಿರೋದು ತುರುವೇಕೆರೆಯಿಂದ. ಸೊ ನಮಗೆ ಈ ಕಡೆ ಸ್ಟಾಪ್ ಮಾಡ್ತಾರೆ. ಬೆಂಗಳೂರು ಆ ಕಡೆಯಿಂದ ಬರೋರಿಗೆಲ್ಲ ಆ ಕಡೆನೇ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ನೀವು ಜಲಗೇರಮ್ಮ ಮತ್ತು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೂ ಹೋಗ್ಬೋದು. ನಾನು ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದಮೇಲೆ ನಂಗೆ ಆಟೋ ಸಿಕ್ತು, ಶೇರಿಂಗ್ ಆಟೋ. ಒಬ್ಬರಿಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ ಟೆಂಪಲ್ ಹತ್ರ ಬಿಡೋದಕ್ಕೆ. ಈಗ ಟೆಂಪಲ್ ರೀಚ್ ಆದ್ವಿ. ನೋಡ್ಬೋದು ಇಲ್ಲಿ ಆಟೋ ಇಲ್ಲಿ ತಂದುಬಿಟ್ಟು ನಿಲ್ಲಿಸ್ತಾರೆ. ಇಲ್ಲಿಂದ ನೀವು ಇಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, 2 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲೇ ಸ್ಲಿಪ್ಪರ್ ಇಟ್ಬಿಟ್ಟು ಹೋಗ್ಬೋದು. ಇಲ್ಲಿ ಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಈ ಗೋಪುರದ ಕೆತ್ತನೆಯಲ್ಲಿ ಸ್ವಾಮಿಗಳ ಕಂಪ್ಲೀಟ್ ಸ್ಟೋರಿನೇ ಕೆತ್ತನೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು ನಿಮಗಿಲ್ಲಿ. ಶ್ರೀ ಸಿದ್ಧಲಿಂಗೇಶ್ವರರು ಜನಿಸಿದ್ದು ಈಗಿನ ಚಾಮರಾಜನಗರ ಜಿಲ್ಲೆಯಲ್ಲಿ. ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎಂಬ ಶಿವಶರಣ ದಂಪತಿಗಳಿಗೆ ಸಂತಾನವಿರುವುದಿಲ್ಲ. ಆವಾಗ ಜನಿಸಿದಂಥವರೇ ಸಿದ್ಧಲಿಂಗೇಶ್ವರರು. ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಗುರುವರು ಚನ್ನಬಸವೇಶ್ವರರವರು. ಇದು ಎಂಟ್ರೆನ್ಸು. ನೀವು ನೋಡ್ಬೋದು ಮೊದಲಿಗೆನೆ ರೈಟ್ ಸೈಡಲ್ಲೇ ನಿಮಗೆ ಗಣಪತಿ ಕಾಣಿಸುತ್ತೆ. ವಿಘ್ನ ವಿನಾಶಕ ಗಣಪತಿ ಸ್ಥಾಪನೆ ಮಾಡಿದರಲ್ಲಿ. ಇದು ಮೊದಲನೇ ಹಾಲು ದೇವಸ್ಥಾನದ. ಇಲ್ಲಿ ರುದ್ರಾಭಿಷೇಕ ಆಗುತ್ತೆ. ಸಿದ್ಧಲಿಂಗ ಸ್ವಾಮಿಗಳು ಜೀವಂತವಾಗಿ ಸಮಾಧಿಯಾದ ಸ್ಥಳ ಇದು. ಗುಹೆಯೊಳಗಡೆ ಹೋಗಿ ಜೀವಂತವಾಗಿ ಸಮಾಧಿಯಾದ ಸ್ಥಳ ಇದು. ಸ್ವಾಮಿಯ ಉತ್ಸವ ಮೂರ್ತಿ. ಇದು ಸ್ವಾಮಿಯವರ ಗದ್ದುಗೆ. ಇಲ್ಲಿ ದೇವ್ರ ದರ್ಶನ ಮಾಡಿ ಮುಂದೆ ಬಂದರೆ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ದೇವಾಲಯವಿದೆ. ಈ ದೇವಾಲಯದ ಸುತ್ತ ಕೂಡ ಸ್ವಾಮಿಗಳ ಜೀವನದಲ್ಲಿ ಏನು ನಡೆದಿದೆ ಅದನ್ನೇ ಕೆತ್ತನೆ ಮಾಡಲಾಗಿದೆ. ಇಲ್ಲಿ ವರ್ಷ ದೀಪೋತ್ಸವ ನಡೆಯುತ್ತೆ. ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಯಲ್ಲಿ ಜನ ಇಲ್ಲಿಗೆ ಬರ್ತಾರೆ. ಮೂರು ರಥದ ಸೇವೆ ನೋಡ್ಬೋದು. ಚಿನ್ನದ ರಥ, ಬೆಳ್ಳಿ ರಥ ಮತ್ತು ಸುವರ್ಣ ರಥ ಸೇವೆ ಅಂತ. ಸ್ವಾಮಿಗಳು ಹೀಗೆ ಲೋಕ ಸಂಚಾರ ಮಾಡುವಾಗ ನಂಬಿಯನ ತೋಟದಲ್ಲಿ ಬೀಡು ಬಿಡುತ್ತಾರೆ. ಆವಾಗ ನಂಬಿಯನ್ನ ಕೇಳ್ಕೊತಾರೆ ಸ್ವಾಮಿಯವ್ರ ಹತ್ರ, ಊರಿಗೆ ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ. ಆವಾಗ ನೀನು ಮತ್ತೆ ಬಂದು ಕರೆಯೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಇರ್ತಾರೆ. ನೆಕ್ಸ್ಟು ನಂಬಿಯನ್ನ ಮರ್ತೋಗ್ಬಿಡ್ತಾನೆ. ನೆಕ್ಸ್ಟು ನಂಬಿಯನ್ನ ಬರುವಾಗ ಹುತ್ತ ಕಟ್ಬಿಟ್ಟಿರುತ್ತೆ. ಡೈಲಿ ಒಂದೊಂದು ಹಸುಗಳು ಬಂದು ಹಾಲು ಕೊಡ್ತಿರುತ್ತೆ ಆ ಹುತ್ತಕ್ಕೆ. ಅಲ್ಲಿನ ಜನ ಅದನ್ನು ಹುತ್ತ ಹೊಡೆದು ನೋಡ್ಬೇಕಂತ ಮುಂದುವರಿತಾರೆ. ಆವಾಗ ಹುತ್ತ ಹೊಡೆಯೋಕೆ ಹೋದಾಗ ಅಲ್ಲಿಂದ ಓಂ ನಮಃ ಶಿವಾಯ ಅಂತ ಕೇಳಿಸ್ತಿರುತ್ತೆ. ಹೀಗೆ ಸ್ವಾಮಿಗಳು 12 ವರ್ಷಗಳ ಕಾಲ ಹುತ್ತದಲ್ಲಿ ತಪಸ್ಸಿಗೆ ಕುಳಿತಿದ್ದರು. ಈ ದೇವಾಲಯದ ಹಿಂಭಾಗದಲ್ಲೇ ಪ್ರಸಾದಾಲಯಕ್ಕೆ ಹೋಗುವ ದಾರಿ. ಇವಾಗ ಹೋಗ್ತಾ ಇದ್ದೀನಲ್ಲ, ಅದೇ ಪ್ರಸಾದಾಲಯಕ್ಕೆ ಹೋಗುವ ದಾರಿಯಾಗಿದೆ. ಟೈಮಿಂಗ್ಸ್ ನೋಡೋದಾದರೆ ಬೆಳಿಗ್ಗೆ 8ರಿಂದ 9 ಗಂಟೆ, ಮಧ್ಯಾಹ್ನ 12:30ರಿಂದ 3 ಗಂಟೆ, ಮತ್ತು ರಾತ್ರಿ 8ರಿಂದ 9 ಗಂಟೆವರೆಗೂ.
ಈ ದೇವಾಲಯದ ಹಿಂದೆ ಬಂದರೆ ಇದೊಂದು ಲೇಕ್ ವ್ಯೂ ಕಾಣಿಸುತ್ತೆ. ಈ ಮುಡಿ ತೆಗ್ಸೋಕ್ಕೆಲ್ಲ ಬರೋರು ಇಲ್ಲಿ ಇದ್ರ ಪಕ್ಕದಲ್ಲೇ ಮುಡಿ ತೆಗಿಸ್ತಾರೆ. ಅಲ್ಲಿಂದ ನಾವು ಹೊರಟ್ವಿ. ಇದಾಗಿತ್ತು ನಮ್ಮ ಯಡಿಯೂರು ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.